ಜನವರಿ 22ರಂದು ಶತಕೋಟಿ ಹಿಂದೂಗಳ ಕನಸಿನ ರಾಮ ಮಂದಿರ ಉದ್ಘಾಟನೆಗೆ ಸಿದ್ಧವಾಗಿದೆ. ಭವ್ಯ ರಾಮ ಮಂದಿರ ಕಣ್ತುಂಬಿಕೊಳ್ಳಲು ಹಿಂದೂಗಳು ಕಾತುರದಿಂದ ಕಾಯ್ತಾ ಇದ್ದಾರೆ. ಈ ರಾಮ ಮಂದಿರಕ್ಕೂ ಪುರಾಣ ಕಾಲದ ರಾಮಾಯಣಕ್ಕೂ ನಮ್ಮ ರಾಜ್ಯಕ್ಕೂ ಅವಿನಾಭಾವ ಸಂಬಂಧವಿದೆಯಂತೆ. ಆ ಕುರಿತ ಸ್ಟೋರಿ ಇಲ್ಲಿದೆ. ಕೊಪ್ಪಳ ಜಿಲ್ಲೆಗೂ ರಾಮಾಯಣಕ್ಕೂ ಅವಿನಾಭಾವ ಸಂಬಂಧವಿದೆ. ಸೀತಾಮಾತೆಯ ಹುಡುಕುತ್ತಾ ಹೊರಟ ಶ್ರೀರಾಮನಿಗೆ ಶಕ್ತಿ ತುಂಬಿದ್ದು ಕೊಪ್ಪಳ ಜಿಲ್ಲೆಯ ಅಂಜನಾದ್ರಿಯಲ್ಲಿ. ಶ್ರೀರಾಮನ ಭಂಟ ಹನುಮ ಸಿಕ್ಕಿದ್ದು ಅಂದಿನ ಗಂಗಾವತಿಯ ಆನೆಗೊಂದಿ ಭಾಗದಲ್ಲಿದ್ದ ಕಿಷ್ಕಿಂಧೆಯಲ್ಲಿ. ಇಲ್ಲಿನ ಪಂಪಾ ಸರೋವರದಲ್ಲಿ ಮೊದಲ ಬಾರಿ ಶ್ರೀರಾಮ ಹನುಮನ ಭೇಟಿಯಾಗಿದ್ದು ಇಲ್ಲೇ. ವಾಲಿ ಸುಗ್ರೀವರ ಕಾಳಗ ನಡೆದದ್ದು ಇಲ್ಲೇ. ವಾಲಿ ಸೋಲಿಸಿ ಸುಗ್ರೀವನಿಗೆ ಕಿಷ್ಕಿಂಧೆ ನೀಡಿದ ರಾಮ ಸೀತಾ ಹುಡುಕಾಟಕ್ಕೆ ಹೊರಟಾಗ ಶಬರಿ ಭೇಟಿಯಾಗಿದ್ದು ಇಲ್ಲೇ. ಅಂದಿನಿಂದ ಇಲ್ಲಿನ ಶಬರಿ ಗುಹೆಯಲ್ಲಿ ಇಂದಿಗೂ ಶ್ರೀರಾಮನ ಪಾದುಕೆಗಳಿಗೆ ಪೂಜೆ ಸಲ್ಲಿಸಲಾಗ್ತಿದೆ. ಶ್ರೀರಾಮಚಂದ್ರನ ಕುರುಹುಗಳಾಗಿ ನಮಗೆ ವಿಶೇಷವಾಗಿ ಅಂಜನಾದ್ರಿ ಪರ್ವತ ಮತ್ತು ಶಬರಿ ಗುಹೆ, ಅದಕ್ಕಿಂತ ವಿಶೇಷವಾಗಿ ರಾಮನ ಪಾದಕೆಗಳನ್ನು ಸಹ ಇಲ್ಲಿ ಇದ್ದಾವೆ ಅಂತೇಳಿ ಭಾಳಷ್ಟು ನಂಬಿಕೊಂಡು ಐತಿಹ್ಯಗಳಿದ್ದಾವೆ ಅಂತಕ್ಕಂಥದ್ದು. ಆ ರೀತಿಯಾಗಿ ಶ್ರೀರಾಮಚಂದ್ರನಿಗೆ ಮತ್ತು ಈ ಪರಿಸರದಲ್ಲಿ ಅಂಜನಾದ್ರಿ ಪರ್ವತದ ಜೊತೆಗೆ ಶ್ರೀರಾಮಚಂದ್ರನ ಪಾದುಕೆಗಳು, ಶಬರಿ ಗುಹೆಗಳು, ಹೀಗಾಗಿ ರಾಮ ಮತ್ತು ಈ ಕೊಪ್ಪಳ ಪರಿಸರ ಆಗಿನಿಂದನೂ ಸಹ ಸಂಬಂಧ ಹೊಂದಿರತಕ್ಕಂಥ ಪ್ರದೇಶಗಳಾಗಿದ್ದಾವೆ ಅಂತ. ಮಹರ್ಷಿ ವಾಲ್ಮೀಕಿ ಬರೆದ ಮೂಲ ರಾಮಾಯಣದ 2 ಖಂಡಗಳಲ್ಲಿ ಶ್ರೀರಾಮನಿಗೂ ಕಿಷ್ಕಿಂಧೆ ಅಂಜನಾದ್ರಿಗೂ ಇರುವ ಸಂಬಂಧದ ಬಗ್ಗೆ ಉಲ್ಲೇಖವಿದೆ. ರಾಮ ರಾವಣರ ಯುದ್ಧದ ಸಿದ್ಧತೆ, ಸೈನ್ಯ ತಯಾರಿ ಎಲ್ಲದಕ್ಕೂ ರಾಮನಿಗೆ ಸಹಾಯವಾಗಿದ್ದು ಕಿಷ್ಕಿಂಧ ರಾಜ್ಯ. ಅದು ಇಂದಿನ ಅಂಜನಾದ್ರಿ ಆನೆಗೊಂದಿ ಭಾಗ. ಈ ಬಗ್ಗೆ ಹನುಮ ಜನ್ಮಭೂಮಿ ಅಂಜನಾದ್ರಿ ಬೆಟ್ಟದ ಸುತ್ತಲಿನ ಪ್ರದೇಶದಲ್ಲಿ ಇದಕ್ಕೆ ಹಲವು ಸಾಕ್ಷಿಗಳು ದೊರೆತಿವೆ. ಇದರಿಂದ ರಾಮಾಯಣಕ್ಕೂ ನಮ್ಮ ಕೊಪ್ಪಳ ಜಿಲ್ಲೆಗೂ ಅವಿನಾಭಾವ ಸಂಬಂಧವಿದೆ ಅಂತಾರೆ ಇತಿಹಾಸ ತಜ್ಞರು. ಆನೆಗೊಂದಿ ಪ್ರದೇಶಕ್ಕೂ ಮತ್ತು ಶ್ರೀರಾಮನಿಗೂ ನೇರವಾದ ಸಂಬಂಧ ಇದೆ. ಸೀತೆಯನ್ನು ಹುಡುಕ್ತಾ ಅವನು ಮೊಟ್ಟ ಮೊದಲಿಗೆ ಆಗಮಿಸಿರ್ತಕ್ಕಂಥದ್ದು ಆನೆಗೊಂದಿಯ ಕಿಷ್ಕಿಂಧ ಪ್ರದೇಶಕ್ಕೆ. ಅವನು ಮೊಟ್ಟ ಮೊದಲಿಗೆ ಇಲ್ಲಿ ಈ ಪ್ರದೇಶಕ್ಕೆ ಬಂದ ನೆನಪಿನಿಗಾಗಿ ತುಂಗಭದ್ರಾ ನದಿಯ ತೀರದ ಮೇಲೆ ರಾಮಚರಣಗಳನ್ನು ಅವನು ಕೆತ್ತಲಾಗಿದೆ. ಆ ಕುರುಹುಗಳನ್ನು ನಾವು ಗುರುತಿಸಬಹುದು. ಎರಡನೇದಾಗಿ ಅವನು ಪಂಪಾ ಸರೋವರದ ತೀರದಲ್ಲಿ ಅಡ್ಡಾಡಿ ಅಲ್ಲಿ ಶಬರಿಗೆ ದರ್ಶನ ಕೊಟ್ಟ ಬಗ್ಗೆ ಕೂಡ ಉಲ್ಲೇಖಗಳಿವೆ. ಹಾಗಾಗಿ ಪಂಪಾ ಸರೋವರ ಕೂಡ ಅವನು ಒಂದು ನಡೆದಾಡಿರತಕ್ಕಂಥ ಸ್ಥಳ. ಸದ್ಯ ಅಯೋಧ್ಯೆಯಲ್ಲಿ ನಿರ್ಮಾಣವಾಗಿರುವ ಭವ್ಯ ರಾಮ ಮಂದಿರಕ್ಕೂ ಅಂಜನಾದ್ರಿಯಿಂದ ಕಲ್ಲುಗಳನ್ನು ತರಲಾಗಿದೆ. ರಾಮಾಯಣ ಹಾಗೂ ಶ್ರೀರಾಮ ರಾವಣನ ಸಂಹಾರ ಮಾಡಲು ಹನುಮಂತ ನೆರವಾಗಿದ್ದು ಇಷ್ಟೆಲ್ಲ ಪ್ರಹಸನಕ್ಕೆ ಸಾಕ್ಷಿಯಾಗಿದ್ದು ನಮ್ಮ ಕಿಷ್ಕಿಂಧೆಯ ಅಂಜನಾದ್ರಿ ಎನ್ನುವುದೇ ನಮಗೆಲ್ಲ ಹೆಮ್ಮೆಯ ಸಂಗತಿ. ಹಿರೇಮಠ್ ರಿಪಬ್ಲಿಕ್ ಟಿವಿ ಕನ್ನಡ ಕೊಪ್ಪಳ.